ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ 57 ಟೆಸ್ಟ್ 57 ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 56 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಹಳೆಯ ಟೆಸ್ಟ್ಗಳನ್ನು ವಾಚ್ ಮಾಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಟೆಸ್ಟ್ ಸಿರೀಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಪಂಜಾಬದ ಕೇಸರಿ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ರಾಜ್ಗುರು, ಸುಖದೇವ್. ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಆಯ್ಕೆ 2, ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಅವರಿಗೆ ಪಂಜಾಬದ ಕೇಸರಿ ಅಂತ ಹೇಳಿ ಕರೀತಾರೆ. 1928ರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಿರುತ್ತೆ. ಅಂತಹ ಒಂದು ಸಮಯದಲ್ಲಿ ಒಂದು ಪ್ರತಿಭಟನೆ ಆಗುತ್ತೆ ಭಾರತದಲ್ಲಿ. ಯಾಕೆ ಪ್ರತಿಭಟನೆ ಆಗುತ್ತೆ ಅಂತಂದ್ರೆ ಆ ಒಂದು ಸೈಮನ್ ಕಮಿಷನ್ ಅಲ್ಲಿರುವಂತಹ ಎಲ್ಲ ಒಂದು ಸದಸ್ಯರು ಕೂಡ ಬಿಳಿಯ ವರ್ಣದವರಾಗಿರ್ತಾರೆ, ಅಂದ್ರೆ ಬಿಳಿಯರಾಗಿರ್ತಾರೆ. ಯಾವುದೇ ರೀತಿಯಾದಂತಹ ಭಾರತೀಯರ ಒಂದು ರೆಪ್ರೆಸೆಂಟೇಷನ್ ಇರೋದಿಲ್ಲ. ಆ ಕಾರಣಕ್ಕಾಗಿ ಒಂದು ಪ್ರತಿಭಟನೆ ಆಗ್ತಾ ಇರುತ್ತೆ. ಸೈಮನ್ ಗೋ ಬ್ಯಾಕ್ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ಗಳು ಎಲ್ಲಾ ಕಡೆ ಕಾಣ್ತಾ ಇರುತ್ತೆ, ಸೈಮನ್ ಹಿಂದಿರುಗಬೇಕು ಅಂತ ಹೇಳಿ. ಈ ಒಂದು ಪ್ರತಿಭಟನೆಯಲ್ಲಿ ಒಂದು ಲಾಠಿ ದಾಳಿ ಆಗುತ್ತೆ. ಲಾಠಿ ಏಟಿಗೆ ಲಾಲಾ ಲಜಪತ್ ರಾಯ್ ಅವರು ಬಲಿಯಾಗ್ತಾರೆ. ಸ್ಯಾಂಡರ್ಸ್ ಎಂಬ ಒಂದು ಪೊಲೀಸ್ ಅಧಿಕಾರಿಯ ಲಾಠಿ ಏಟಿಗೆ ಬಲಿಯಾಗ್ತಾರೆ. ಇನ್ನು ಭಗತ್ ಸಿಂಗ್ ಬಗ್ಗೆ ಕೇಳೋದಾದ್ರೆ ಒಂದು ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ಪ್ರಶ್ನೆ ಏನು ಅಂತಂದ್ರೆ ಇಂಕ್ವಿಲಾಬ್ ಜಿಂದಾಬಾದ್ ತುಂಬಾ ಒಂದು ಫೇಮಸ್ ಆದಂತಹ ಒಂದು ಸ್ಲೋಗನ್ ಆಗಿರುತ್ತೆ, ಘೋಷಣೆ ಆಗಿರುತ್ತೆ. ಸೊ ಇದನ್ನ ಕೊಟ್ಟವ್ರು ಯಾರು? ಭಗತ್ ಸಿಂಗ್. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಸೊ ತುಂಬಾ ಒಂದು ನೆನಪಿರುತ್ತೆ ಎಲ್ರಿಗೂ ಕೂಡ. ಕೇಂದ್ರೀಯ ಶಾಸನ ಸಭೆಯ ಮೇಲೆ ಸೊ ಈ ಮೂವರು ಜನ ಭಗತ್ ಸಿಂಗ್, ರಾಜ್ಗುರು ಮತ್ತೆ ಸುಖದೇವ್ ಕೇಂದ್ರೀಯ ಶಾಸನ ಸಭೆಯ ಮೇಲೆ ಒಂದು ಬಾಂಬ್ ಅನ್ನು ಎಸೆದಿರ್ತಾರೆ. ಆ ಬಾಂಬ್ ಎಸೆದ ಕಾರಣಕ್ಕಾಗಿ 1931 ಮಾರ್ಚ್ 23ರಂದು ಅವರನ್ನ ಗಲ್ಲಿಗೇರಿಸಲಾಗುತ್ತೆ. ಮುಂದಿನ ಪ್ರಶ್ನೆ ನೋಡಿ. ಹೊಯ್ಸಳರ ರಾಜಧಾನಿ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಹಲ್ಮಿಡಿ, ಬೊಮ್ಮಸಂದ್ರ, ದ್ವಾರಸಮುದ್ರ, ಶಿವನಸಮುದ್ರ. ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಆಯ್ಕೆ 3, ದ್ವಾರಸಮುದ್ರ ಆಗುತ್ತೆ. ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರ. 10ರಿಂದ 14ನೇ ಶತಮಾನದ ಸಮಯದಲ್ಲಿ ಇವರು ಆಳ್ವಿಕೆಯನ್ನ ಮಾಡ್ತಾರೆ. ಹೊಯ್ಸಳರ ಇತರೆ ರಾಜಧಾನಿಗಳು ಯಾವ್ದ್ಯಾವುದು ಅಂತಂದ್ರೆ ಸೊಸೆಯೂರು, ಬೇಲೂರು, ಹಳೇಬೀಡು ಮತ್ತು ದ್ವಾರಸಮುದ್ರ. ಸೊ ಈ ಎಲ್ಲ ಒಂದು ರಾಜಧಾನಿಗಳನ್ನ ಒಂದು ಡಿಫ್ರೆಂಟ್ ಟೈಮ್ ಅಲ್ಲಿ ಅದನ್ನ ಯೂಸ್ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ. ಹೊಯ್ಸಳರ ಪ್ರಸಿದ್ಧ ಅರಸ ಯಾರು ಅಂತ ಕೇಳಿದ್ರೆ ವಿಷ್ಣುವರ್ಧನ. ಹೊಯ್ಸಳರ ಪ್ರಧಾನಮಂತ್ರಿಯನ್ನ ಮಹಾಪಸಾಕಿ ಎನ್ನುತ್ತಾರೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಡಿಫ್ರೆಂಟ್ ಆದಂತ ಒಂದು ಟರ್ಮ್ ಆಗಿರುತ್ತೆ. ಮಹಾಪಸಾಕಿ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಹೊಯ್ಸಳರ ಒಂದು ಕಾಲದಲ್ಲಿ ಪ್ರಧಾನಮಂತ್ರಿಯನ್ನ ಮಹಾಪಸಾಕಿ ಅಂತ ಹೇಳಿ ಕರೀತಾರೆ. ಮುಂದಿನ ಪ್ರಶ್ನೆ ನೋಡಿ. ಮಾನವ ಜನ್ಮ ಬಲು ದೊಡ್ಡದು ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆಗಳು ಕನಕದಾಸ, ಸೂರದಾಸ, ಪುರಂದರದಾಸ, ರಾಮದಾಸ. ಸರಿಯಾದ ಉತ್ತರ ಆಯ್ಕೆ 3, ಪುರಂದರದಾಸ ಆಗುತ್ತೆ. ಸೊ ಮಾನವ ಜನ್ಮ ಒಂದು ಬಲು ದೊಡ್ಡದು ಅಂತ ಪ್ರತಿಪಾದನೆ ಮಾಡಿದವರು ಪುರಂದರದಾಸರು. ಪುರಂದರದಾಸರು ವ್ಯಾಸರಾಯರಿಂದ ದೀಕ್ಷೆಯನ್ನ ಪಡ್ಕೋತಾರೆ. ನೆನ್ಪಿಟ್ಕೋಬೇಕು, ವ್ಯಾಸರಾಯರು ಪುರಂದರದಾಸರಿಗೆ ಒಂದು ದೀಕ್ಷೆಯನ್ನ ಕೊಡ್ತಾರೆ. ಪುರಂದರದಾಸರ ಅಂಕಿತ ಯಾವುದು ಅಂತ ಕೇಳ್ತಾರೆ. ಎಸ್ಪೆಷಲಿ ಒಂದು FD ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ ಇಂಥ ಪ್ರಶ್ನೆಗಳನ್ನ. ಸೊ ಪುರಂದರದಾಸರ ಅಂಕಿತ ಪುರಂದರ ವಿಠಲ ಅಂತ ಆಗುತ್ತೆ. ಇನ್ನು ಕನಕದಾಸರ ಅಂಕಿತ ಏನು? ಅದು ಕಾಗಿನೆಲೆ ಆದಿಕೇಶವ ಅನ್ನೋದು ಕನಕದಾಸರ ಅಂಕಿತ ಆಗುತ್ತೆ. ಇನ್ನು ಕನಕದಾಸರ ಪ್ರಮುಖ ಕೃತಿಗಳನ್ನ ನೋಡೋಣ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹರಿಭಕ್ತಿ ಸಾರ ಅನ್ನುವಂತಹ ಕೃತಿಯನ್ನ ಯಾರು ಬರೆದ್ರು ಅಂತ ಕೇಳಿದ್ರೆ ಕನಕದಾಸರಾಗುತ್ತೆ. ಹರಿಭಕ್ತಿ ಸಾರ, ನಳಚರಿತೆ, ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ ಎಲ್ಲವೂ ಕೂಡ ಕನಕದಾಸರ ಕೃತಿಗಳಾಗುತ್ತೆ. ಮುಂದಿನ ಪ್ರಶ್ನೆ ನೋಡಿ. ಕರ್ನಾಟಕದ ಅತಿ ಹಳೆಯ ಅಣೆಕಟ್ಟು, ಓಲ್ಡೆಸ್ಟ್ ಡ್ಯಾಮ್ ಇನ್ ಕರ್ನಾಟಕ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಕೃಷ್ಣರಾಜಸಾಗರ, ವಾಣಿ ವಿಲಾಸ, ತುಂಗಭದ್ರಾ, ಹಿಪ್ಪರ್ಗಿ ಬ್ಯಾರೇಜ್. ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಆಯ್ಕೆ 2 ಆಗುತ್ತೆ, ವಾಣಿ ವಿಲಾಸ. ಸೊ ವಾಣಿ ವಿಲಾಸ ಕರ್ನಾಟಕದ ಅತಿ ಹಳೆಯ ಅಣೆಕಟ್ಟು ಆಗಿರುತ್ತೆ.
ಸೊ ವಾಣಿ ವಿಲಾಸಕ್ಕೆ ಮಾರಿ ಕಣಿವೆ ಅಂತ ಕೂಡ ಕರೀತಾರೆ. ಎಕ್ಸಾಮಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ. ಮಾರಿ ಕಣಿವೆ ಅಂತ ಯಾವುದಕ್ಕೆ ಕರೀತಾರೆ ಅಂದ್ರೆ ವಾಣಿ ವಿಲಾಸ ಡ್ಯಾಮ್ಗೆ, ವಾಣಿ ವಿಲಾಸ ಅಣೆಕಟ್ಟಿಗೆ ಒಂದು ಮಾರಿ ಕಣಿವೆ ಅಂತ ಕರೀತಾರೆ. ಈ ಅಣೆಕಟ್ಟು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ. ನೆನ್ಪಿಟ್ಕೋಬೇಕು, ಬಿಕಾಸ್ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ. ಎಕ್ಸಾಂಪಲ್ ಇವಾಗ ಆಲಮಟ್ಟಿ ಡ್ಯಾಮ್ ಬಗ್ಗೆ ಕೂಡ ಕೇಳ್ಬೋದು, ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಎಲ್ಲಿದೆ ಅಂತ ಕೇಳ್ಬೋದು, ಯಾವುದಕ್ಕೆ ಕರೀತಾರೆ ಅಂತ ಕೂಡ ಕೇಳ್ಬೋದು. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ನಾವು ಯಾವುದಕ್ಕೆ ಕರಿತೀವಿ? ಆಲಮಟ್ಟಿ ಡ್ಯಾಮ್ಗೆ ಕರಿತೀವಿ. ಇನ್ನು ವೇದಾವತಿ ನದಿಯ ಮೇಲೆ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ವಾಣಿ ವಿಲಾಸ್ ಅಣೆಕಟ್ಟನ್ನು ವೇದಾವತಿ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಮಾರಿ ಕಣಿವೆ ಅಂತ ಕೂಡ ಕರೀತಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಈ ಒಂದು ಕಣಿವೆ, ಈ ಒಂದು ಅಣೆಕಟ್ಟು ಇದೆ. ಮುಂದಿನ ಪ್ರಶ್ನೆ ನೋಡಿ, ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು ಅಂತ ಕೇಳಿದ್ದಾರೆ. ಒಂದು ಲಾರ್ಜೆಸ್ಟ್ ಓಷನ್ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಪೆಸಿಫಿಕ್ ಸಾಗರ, ಇಂಡಿಯನ್ ಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕ್ಟಿಕ್ ಸಾಗರ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ, ಪೆಸಿಫಿಕ್ ಸಾಗರ. ಪೆಸಿಫಿಕ್ ಓಷನ್ ಏನಿದೆ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಾಗರ ಆಗಿರುತ್ತೆ. ಸೊ ಮರಿಯಾನಾ ಕಂದಕ ಅಥವಾ ಮರಿಯಾನಾ ಟ್ರೆಂಚ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಮರಿಯಾನಾ ಟ್ರೆಂಚ್ ಅಂತ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುತ್ತೆ. ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಇದನ್ನ. ಮರಿಯಾನಾ ಟ್ರೆಂಚ್ ಅಥವಾ ಮರಿಯಾನಾ ಕಂದಕ ಯಾವ ಸಾಗರದಲ್ಲಿ ಕಂಡು ಬರುತ್ತೆ ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುತ್ತೆ. ಇನ್ನು ಆರ್ಕ್ಟಿಕ್ ಸಾಗರ ಇದು ವಿಶ್ವದ ಅತ್ಯಂತ ಸಣ್ಣ ಸಾಗರ ಆಗಿರುತ್ತೆ. ವಿಶ್ವದ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ ಆದ್ರೆ ವಿಶ್ವದ ಸಣ್ಣ ಸಾಗರ ಆರ್ಕ್ಟಿಕ್ ಸಾಗರ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಭಾರತದಲ್ಲಿ ಅತಿ ಗಂಡಾಂತರಕ್ಕೊಳಗಾಗಿರುವ ಪಕ್ಷಿಗಳಲ್ಲೊಂದು ಅಂತ ಕ್ವಶನ್ ಮಾರ್ಕ್. ಕೆಳಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಭಾರತದಲ್ಲಿ ಅತಿ ಒಂದು ಗಂಡಾಂತರಕ್ಕೊಳಗಾದಂತಹ ಪಕ್ಷಿ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ದುಂಬಿ ಭಕ್ಷಕ, ಪ್ಯಾರಾಡೈಸ್ ಚಿಟ್ಟೆನೊಣ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಗೂಬೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನಿದೆ ಇದು ಭಾರತದಲ್ಲಿ ಅತಿ ಗಂಡಾಂತರಕ್ಕೊಳಗಾಗಿರುವಂತಹ ಪಕ್ಷಿಗಳಾಗಿರುತ್ತೆ. 2011ರಲ್ಲಿ 250 ಇದ್ದಂತಹ ಇವುಗಳ ಸಂಖ್ಯೆ 2018ರ ಒಂದು ಡಾಟಾನ ನೋಡಿದ್ರೆ 2018ರ ಡಾಟಾನ ನೋಡಿದ್ರೆ 150ಕ್ಕೆ ಕುಸಿದಿದೆ. ಪ್ರೆಸೆಂಟ್ 2021ರ ಡಾಟಾ ಯಾರಿಗಾದ್ರೂ ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಬಿಕಾಸ್ 2011ರಲ್ಲಿ ಇದರ ಡಾಟಾ ಅಂದರೆ ಇದರ ಸಂಖ್ಯೆ 250 ಇತ್ತು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳ ಸಂಖ್ಯೆ ಭಾರತದಲ್ಲಿ. ಸೊ ಅಟ್ ಪ್ರೆಸೆಂಟ್ 2018ಕ್ಕೆ ನೋಡಿದ್ರೆ 2018ರ ಡಾಟಾ ನೋಡಿದ್ರೆ 150 ಸಂಖ್ಯೆ ಇದೆ. ಸೊ ಯಾಕೆ ಇವುಗಳ ಸಂಖ್ಯೆ ಕುಸಿತಾ ಇದೆ ಅಂತಂದ್ರೆ ಬೇಟೆಯಾಡೋದ್ರಿಂದ ಮತ್ತು ಇವುಗಳ ಆವಾಸ ಸ್ಥಾನಗಳ ನಾಶದಿಂದ. ಆವಾಸ ಸ್ಥಾನ ಅಂದ್ರೆ ಇಂಗ್ಲಿಷಲ್ಲಿ ಏನಂತಾರೆ? ಹ್ಯಾಬಿಟೈಟ್ ಅಂತಾರೆ. ಹ್ಯಾಬಿಟೈಟ್ ಅಂತ ಕರೀತಾರೆ. ಇವುಗಳ ಆವಾಸ ಸ್ಥಾನಗಳ ನಾಶದಿಂದ ಇವುಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಸಪೋಸ್ ರೀಸನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬೇಟೆಯಾಡೋದ್ರಿಂದ ಮತ್ತೆ ಆವಾಸ ಸ್ಥಾನಗಳ ಕುಸಿತದಿಂದ, ಆವಾಸ ಸ್ಥಾನಗಳ ನಾಶದಿಂದ ಇವುಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಸೊ ಈ ಒಂದು ಪಕ್ಷಿಯನ್ನ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಸೊ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಇದನ್ನ ಸಂರಕ್ಷಣೆ ಮಾಡಲಾಗ್ತಾ ಇದೆ. ಮುಂದಿನ ಪ್ರಶ್ನೆ ನೋಡಿ, ಒಬ್ಬ ಸಾರ್ವಜನಿಕ ನೌಕರನು ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡಲು ವಿಫಲನಾದಲ್ಲಿ ಈ ಕೆಳಗಿನ ಯಾವ ರಿಟ್ ಅನ್ನ ನ್ಯಾಯಾಲಯ ಜಾರಿ ಮಾಡಬಹುದು ಅಂತ ಕೇಳಿದ್ದಾರೆ. ಒಬ್ಬ ಸಾರ್ವಜನಿಕ ನೌಕರ ಅಧಿಕಾರಿ ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡೋಕೆ ವಿಫಲನಾದಾಗ ಯಾವ ರಿಟ್ ಅನ್ನ ಹೊರಡಿಸ್ತಾರೆ ನ್ಯಾಯಾಲಯ ಅಂತ. ಆಯ್ಕೆಗಳು ರಿಟ್ ಆಫ್ ಸರ್ಶಿಯೋರರಿ, ರಿಟ್ ಆಫ್ ಹೇಬಿಯಸ್ ಕಾರ್ಪಸ್, ರಿಟ್ ಆಫ್ ಮ್ಯಾಂಡಮಸ್, ರಿಟ್ ಆಫ್ ಕೋ ವ್ಯಾರೆಂಟೋ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ರಿಟ್ ಆಫ್ ಮ್ಯಾಂಡಮಸ್. ರಿಟ್ ಆಫ್ ಮ್ಯಾಂಡಮಸ್ ಅನ್ನ ಹೊರಡಿಸ್ತಾರೆ. ಒಬ್ಬ ಅಧಿಕಾರಿ ತನ್ನ ಅಧಿಕಾರವನ್ನ ಮಾಡೋಕೆ ವಿಫಲನಾದಾಗ ನ್ಯಾಯಾಲಯ ಈ ಒಂದು ರಿಟ್ ಅನ್ನ ಹೊರಡಿಸುತ್ತೆ. ಸೊ ರಿಟ್ ಆಫ್ ಮ್ಯಾಂಡಮಸ್ ಇದನ್ನ ಪರಮಾದೇಶ ಅಂತ ಕೂಡ ಕರೀತಾರೆ. ಇದನ್ನ ಖಾಸಗಿ ಅಧಿಕಾರಿಗಳ ವಿರುದ್ಧ ನೀಡುವಂತಿಲ್ಲ, ನೆನ್ಪಿಟ್ಕೋಬೇಕು. ಯಾವುದೇ ರೀತಿಯಾದಂತಹ ಖಾಸಗಿ ಅಧಿಕಾರಿಯ ವಿರುದ್ಧ ರಿಟ್ ಆಫ್ ಮ್ಯಾಂಡಮಸ್ ಅನ್ನ ಕೊಡೋಕ್ಕಾಗಲ್ಲ. ಸೊ ರಿಟ್ ಆಫ್ ಸರ್ಶಿಯೋರರಿ ಅಂದ್ರೆ ಏನು ಅದನ್ನು ಕೂಡ ತಿಳ್ಕೊಳ್ಳಿ. ಉಚ್ಚ ನ್ಯಾಯಾಲಯವು ಒಂದು ಮೊಕದ್ದಮೆಯನ್ನ ಸಾಕ್ಷಿಗಳ ಸಮೇತ ತನಗೆ ವರ್ಗಾಯಿಸುವಂತೆ ಕೆಳಗಿನ ನ್ಯಾಯಾಲಯಗಳಿಗೆ ಆಜ್ಞೆ ನೀಡೋದಕ್ಕೆ ರಿಟ್ ಆಫ್ ಸರ್ಶಿಯೋರರಿ ಅಂತ ಕರೀತಾರೆ. ಸೊ ಒಂದು ಹೈಕೋರ್ಟ್ ಇರುತ್ತೆ, ಹೌದಲ್ವಾ? ಹೈಕೋರ್ಟ್ ಏನ್ ಮಾಡುತ್ತೆ, ಕೆಳಗಡೆ ಇರುವಂತಹ ನ್ಯಾಯಾಲಯಗಳಿಗೆ, ಉದಾಹರಣೆಗೆ ಜಿಲ್ಲಾ
ಕೋರ್ಟ್ಗಳಿರುತ್ತೆ, ಜಿಲ್ಲಾ ನ್ಯಾಯಾಲಯಗಳಿರುತ್ತೆ. ಸೊ ಆ ಜಿಲ್ಲಾ ನ್ಯಾಯಾಲಯಕ್ಕೆ ಏನು ಹೇಳುತ್ತೆ, ಒಂದು ಕೇಸ್ಗೆ ಸಾಕ್ಷಿ ಸಮೇತ ಅದರ ಬಗ್ಗೆ ನನಗೆ ಎಲ್ಲವನ್ನ ವರ್ಗಾಯಿಸಿ, ಆ ಕೇಸನ್ನು ವರ್ಗಾಯಿಸಿ ಸಾಕ್ಷಿ ಸಮೇತ ಅಂತ ಹೇಳುತ್ತೆ. ಅದಕ್ಕೆ ರಿಟ್ ಆಫ್ ಸರ್ಶಿಯೋರರಿ ಅಂತ ಕರೀತಾರೆ. ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅಂದ್ರೇನು? ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿರ್ತಾರೆ, ಆ ವ್ಯಕ್ತಿಯನ್ನ ಬಂಧನ ಮಾಡಿದ 24 ಗಂಟೆಗಳಲ್ಲಿ ಹತ್ತಿರದ ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕು ಅಂತ ಹೇಳುತ್ತೆ. ಅದಕ್ಕೆ ಹೇಬಿಯಸ್ ಕಾರ್ಪಸ್ ಅಂತ ಕರೀತಾರೆ. ರಿಟ್ ಆಫ್ ಕೋ ವ್ಯಾರೆಂಟೋ ಅಂದ್ರೇನು? ಒಬ್ಬ ಅನರ್ಹ ವ್ಯಕ್ತಿ ಕಾನೂನು ಬಾಹಿರವಾಗಿ, ಸೊ ಯಾವುದೇ ರೀತಿಯಾದಂಥ ಒಂದು ರೂಲ್ಸನ್ನು ಫಾಲೋ ಮಾಡದೆ ಕಾನೂನಿಗೆ ವಿರುದ್ಧವಾಗಿ ಒಂದು ಸಾರ್ವಜನಿಕ ಹುದ್ದೆಯನ್ನು ಆಕ್ರಮಿಸಿಕೊಂಡಾಗ ಅದನ್ನು ತೆರವುಗೊಳಿಸುವಂತೆ, ಅದನ್ನು ಬಿಟ್ಟು ಕೊಡುವಂತೆ ಆಜ್ಞೆ ಮಾಡೋದಕ್ಕೆ ಕೋ ವ್ಯಾರೆಂಟೋ ಅಂತ ಒಂದು ವ್ಯಾರೆಂಟನ್ನು ಹೊರಡಿಸ್ತಾರೆ. ಅದಕ್ಕೆ ಕೋ ವ್ಯಾರೆಂಟೋ ಅಂತ ಕರೀತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಸಂವಿಧಾನದ 352ನೇ ಅನುಚ್ಛೇದದ ಅಡಿ 352ನೇ ಅನುಚ್ಛೇದದ ಅಡಿ ತುರ್ತು ಪರಿಸ್ಥಿತಿ ಘೋಷಿತವಾಗಿದ್ದಾಗ ಈ ಕೆಳಗಿನ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ. ಸೊ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಈ ಕೆಳಗೆ ಕೊಟ್ಟಿರುವಂತಹ ಯಾವುದು 4 ಸ್ಟೇಟ್ಮೆಂಟ್ಗಳು ಸರಿಯಲ್ಲ, ಯಾವುದು ಸರಿಯಲ್ಲ ಅಂದರೆ ತಪ್ಪಾದಂತಹ ಹೇಳಿಕೆ ಯಾವುದು ಅಂತ ಕೇಳಿರೋದು. ಸೊ ಆಯ್ಕೆಗಳನ್ನು ನೋಡೋಣ. ಕೇಂದ್ರದ ಕಾರ್ಯಾಂಗೀಯ ಅಧಿಕಾರದ ವಿಸ್ತರಣೆಯಾಗುತ್ತದೆ, ಉಚ್ಚ ನ್ಯಾಯಾಲಯದ ಅಧಿಕಾರಗಳನ್ನು ಸರ್ವೋಚ್ಚ ನ್ಯಾಯಾಲಯವು ತೆಗೆದುಕೊಳ್ಳುವುದು, ಪಾರ್ಲಿಮೆಂಟಿನ ಶಾಸಕಾಂಗ ಅಧಿಕಾರದ ವಿಸ್ತರಣೆ, ಲೋಕಸಭೆಯ ಅವಧಿಯ ವಿಸ್ತರಣೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಪಾರ್ಲಿಮೆಂಟಿನ ಶಾಸಕಾಂಗ ಅಧಿಕಾರದ ವಿಸ್ತರಣೆ ಆಗುತ್ತದೆ ಅಂತ ಕೊಟ್ಟಿದ್ದಾರೆ, ಆಗೋದಿಲ್ಲ. ಸೊ ಇದು ತಪ್ಪಾದಂತಹ ಹೇಳಿಕೆ ಆಗಿರುತ್ತೆ. ರಿಮೈನಿಂಗ್ 3 ಕೂಡ ಕರೆಕ್ಟ್ ಆಗಿರುತ್ತೆ. ಕೇಂದ್ರದ ಕಾರ್ಯಾಂಗೀಯ ಅಧಿಕಾರದ ವಿಸ್ತರಣೆ ಆಗುತ್ತೆ, ಸೊ ಇದು ಸರಿಯಾದ ಹೇಳಿಕೆ. ಅದೇ ರೀತಿ ಉಚ್ಚ ನ್ಯಾಯಾಲಯದ ಅಧಿಕಾರಗಳನ್ನು ಸರ್ವೋಚ್ಚ ನ್ಯಾಯಾಲಯ ತೆಗೆದುಕೊಳ್ಳುತ್ತೆ, ಲೋಕಸಭೆ ಅವಧಿ ಕೂಡ ವಿಸ್ತರಣೆ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇನ್ಫಾರ್ಮೇಷನನ್ನು ನೋಡೋಣ. ಪಾರ್ಲಿಮೆಂಟ್ನ ಶಾಸಕಾಂಗ ಅಧಿಕಾರದ ವಿಸ್ತರಣೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಲೋಕಸಭೆಯ ಅಧಿಕಾರಾವಧಿಯನ್ನು ಸಂಸತ್ತಿನ ಕಾನೂನಿನ ಮೂಲಕ, ನೆನಪಿಟ್ಕೊಳ್ಳಿ, ಸುಮ್ಮನೆ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ, ಸಂಸತ್ತಿನ ಕಾನೂನಿನ ಮೂಲಕ ಮಾತ್ರ ಎಕ್ಸ್ಟೆಂಡ್ ಮಾಡ್ಬೋದು. ಒಂದು ಬಾರಿಗೆ 1 ವರ್ಷದಂತೆ ಎಷ್ಟು ಕಾಲಾವಧಿವರೆಗೆ ಕೂಡ ವಿಸ್ತರಿಸಬಹುದು. ನೆನಪಿಟ್ಕೋಬೇಕು, ಕಾನೂನಿನ ಮೂಲಕ, ಸಂಸತ್ತಿನ ಕಾನೂನಿನ ಮೂಲಕ 1 ಬಾರಿಗೆ 1 ವರ್ಷದಂತೆ ಎಷ್ಟು ಬಾರಿ ಬೇಕಾದರೂ ನಾವು ವಿಸ್ತರಿಸಬಹುದು. ತುರ್ತು ಪರಿಸ್ಥಿತಿ ಅಂತ್ಯಗೊಂಡ ನಂತರ 6 ತಿಂಗಳ ಅವಧಿಗಿಂತ ಹೆಚ್ಚಾಗಿ ವಿಸ್ತರಿಸುವಂತಿಲ್ಲ. ಈ ಪಾಯಿಂಟನ್ನು ಕೂಡ ನೆನಪಿಟ್ಕೋಬೇಕು. ಕೆಳಗಿನ ಯಾವ ತಿದ್ದುಪಡಿಗಳಿಂದ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಯಿತು ಅಂತ ಕೇಳಿದ್ದಾರೆ. ಆಯ್ಕೆಗಳು 24ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 25ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 44ನೇ ತಿದ್ದುಪಡಿ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ ಆಸ್ತಿಯ ಹಕ್ಕನ್ನು ಒಂದು ಮೂಲಭೂತ ಹಕ್ಕುಗಳಿಂದ, ಒಂದು ಫಂಡಮೆಂಟಲ್ ರೈಟ್ಸ್ಗಳ ಒಂದು ಲಿಸ್ಟಿಂದ ತೆಗೆದುಹಾಕಲಾಗಿದೆ. ಹಾಗಾದರೆ ಪ್ರಸ್ತುತ ಆಸ್ತಿಯ ಹಕ್ಕು ಅನ್ನೋದು ಏನಿದೆ, ಅದು ಕಾನೂನು ಬದ್ದಿನ ಹಕ್ಕಾಗಿರುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ ಪ್ರಸ್ತುತ ಆಸ್ತಿಯ ಹಕ್ಕು ಅನ್ನೋದು ಏನು ಅಂತ. ಅದೊಂದು ಫಂಡಮೆಂಟಲ್ ರೈಟ್, ಅದೊಂದು ಲೀಗಲ್ ರೈಟ್, ಈ ರೀತಿ ಬರ್ತಾ ಇರುತ್ತೆ. ಅದೊಂದು ಕಾನೂನು ಬದ್ದಿನ ಹಕ್ಕಾಗಿರುತ್ತೆ. 44ನೇ ತಿದ್ದುಪಡಿಯ ಮೂಲಕ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅಧಿಕಾರ ಅವಧಿಯನ್ನ 6 ವರ್ಷಗಳಿಂದ 5 ವರ್ಷಗಳಿಗೆ ಇಳಿಸಲಾಗುತ್ತೆ. ಸೊ ಮುಂಚೆ ಒಂದು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿ 6 ವರ್ಷ ಆಗಿತ್ತು. ಅದಕ್ಕೆ 44ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ ಅದನ್ನ 5 ವರ್ಷಕ್ಕೆ ಒಂದು ರೆಡ್ಯೂಸ್ ಮಾಡ್ತಾರೆ. ಸಚಿವ ಸಂಪುಟದ ಲಿಖಿತ ಸಲಹೆ ಅಥವಾ ಶಿಫಾರಸಿನ ಮೇರೆಗೆ ಮಾತ್ರ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸೋಕೆ ಅವಕಾಶವನ್ನು ಕೊಡುತ್ತೆ 44ನೇ ತಿದ್ದುಪಡಿ ಮೂಲಕ. ವಿದ್ಯುತ್ನ ಏಕಮಾನವು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಜೌಲ್ ಸೆಕೆಂಡ್, ಹರ್ಟ್ಜ್ ಸೆಕೆಂಡ್, ವಾಟ್. ಸರಿಯಾದ ಉತ್ತರ ಏನಾಗುತ್ತೆ, ಆಯ್ಕೆ 1 ಆಗುತ್ತೆ. ಜೌಲ್ ವಿದ್ಯುತ್ನ ಒಂದು ಯೂನಿಟ್ ಅಥವಾ ಏಕಮಾನ ಜೌಲ್ ಆಗುತ್ತೆ. ಸೊ ಜೌಲ್ ವಿದ್ಯುತ್ನ ಏಕಮಾನ ಶಕ್ತಿ ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಸೊ ಜೌಲ್ ಅನ್ನೋದೇನು ಅಂತಂದ್ರೆ ಶಕ್ತಿಯ ಏಕಮಾನ ಆಗುತ್ತೆ. ಜೌಲ್ ಅನ್ನೋದು ಶಕ್ತಿಯ ಏಕಮಾನ ಆಗುತ್ತೆ. ಜೌಲ್ ಸೆಕೆಂಡ್ ಅನ್ನೋದು ಕೋನೀಯ ಆವೇಗ ಅಂದ್ರೆ ಆಂಗ್ಯುಲರ್ ಮೊಮೆಂಟಮ್ನ ಒಂದು ಯೂನಿಟ್ ಆಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇನ್ನೊಂದ್ಸಲ ನಾನು ಹೇಳ್ತೀನಿ. ವಿದ್ಯುತ್ನ ಏಕಮಾನ ವ್ಯಾಟ್ ಅಲ್ಲಿ ಕೊಡ್ತಾರೆ, ಹೌದಲ್ವಾ? ಎಷ್ಟು ವ್ಯಾಟ್ ನಾವು ಕರೆಂಟನ್ನು ಸುಡ್ತೀವಿ ಎವ್ರಿ ಮಂತ್, ಅಥವಾ ಎಷ್ಟು ಕರೆಂಟನ್ನು ನಾವು ಖರ್ಚು ಮಾಡ್ತೀವಿ, ಎಷ್ಟು ಕರೆಂಟನ್ನು ಬಳಸ್ತೀವಿ ಅನ್ನೋದು ವ್ಯಾಟ್ ಅಲ್ಲಿ ಬರುತ್ತಲ್ವಾ? ಸೊ ವಿದ್ಯುತ್ನ ಏಕಮಾನ ವ್ಯಾಟ್ ಅಲ್ಲಿ ಇರುತ್ತೆ.
ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮನುಷ್ಯನ ಮೂತ್ರಪಿಂಡದಲ್ಲಿ ಕಲ್ಲುಗಳು ರಚಿತವಾಗುವುದು ಅತ್ಯಧಿಕವಾಗಿ ಇವುಗಳನ್ನು ಹೊಂದಿರುತ್ತೆ. ಒಂದು ಕಿಡ್ನಿ ಸ್ಟೋನ್ಸ್ ಅಂತ ನಾವು ಏನು ಕರಿತೀವಿ, ಆ ಕಿಡ್ನಿ ಸ್ಟೋನ್ಸ್ ಯಾವುದರ ಒಂದು ಕಂಪೋಸಿಷನ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಕ್ಯಾಲ್ಸಿಯಂ ಆಕ್ಸಲೇಟ್, ಸೋಡಿಯಂ ಅಸಿಟೇಟ್, ಮೆಗ್ನೀಷಿಯಂ ಸಲ್ಫೇಟ್, ಕ್ಯಾಲ್ಸಿಯಂ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ, ಕ್ಯಾಲ್ಸಿಯಂ ಆಕ್ಸಲೇಟ್. ಸೊ ಮನುಷ್ಯನ ಮೂತ್ರಪಿಂಡದಲ್ಲಿ ಕಲ್ಲುಗಳು ಏನು ರಚನೆ ಆಗುತ್ತೆ ಅವುಗಳು ಅತ್ಯಧಿಕವಾಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನು ಹೊಂದಿರುತ್ತೆ. ಕ್ಯಾಲ್ಸಿಯಂನ ಮಹತ್ವ ಏನು ಅಂತಂದ್ರೆ ಅಸ್ಥಿಗಳ ಸಮರ್ಪಕ ಬೆಳವಣಿಗೆ, ಹೃದಯ ಸ್ನಾಯು ಕ್ರಿಯಾಶೀಲತೆಗೆ ಕೂಡ ಅವಶ್ಯಕವಾಗುತ್ತೆ. ಕ್ಯಾಲ್ಸಿಯಂ ಕೊರತೆಯಿಂದ ಆಸ್ಟಿಯೋಪೋರೋಸಿಸ್ ಅಂತ ಒಂದು ರೋಗ ಬರುತ್ತೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಕ್ಯಾಲ್ಸಿಯಂನ ಕೊರತೆಯಿಂದ ಯಾವ ರೋಗ ಬರುತ್ತೆ, ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ವೈಟಮಿನ್ಸ್ಗಳ ಒಂದು ಕೊರತೆಯಿಂದ ಯಾವ ರೋಗ ಬರುತ್ತೆ, ಎಕ್ಸಾಂಪಲ್ ವೈಟಮಿನ್ ಎ ನ ಕೊರತೆಯಿಂದ ಒಂದು ನೈಟ್ ಬ್ಲೈಂಡ್ನೆಸ್, ಇರುಳು ಕುರುಡುತನ ಬರುತ್ತೆ. ಅದೇ ರೀತಿ ಬಿ ಇಂದ ಏನು ಬರುತ್ತೆ, ಸಿ ಇಂದ ಏನು ಬರುತ್ತೆ, ಹೀಗೆ. ಹಾಗೆ ಕ್ಯಾಲ್ಸಿಯಂ ಕೊರತೆಯಿಂದ ಆಸ್ಟಿಯೋಪೋರೋಸಿಸ್ ಅಂತ ಒಂದು ರೋಗ ಬರುತ್ತೆ. ಸೊ ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮವನ್ನು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಅನ್ವಯಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಭೂಮಿ ಮತ್ತು ಸೂರ್ಯನ ನಡುವಣ ಬಲ ಮಾತ್ರ, ಭೂಮಿ ಮತ್ತು ಚಂದ್ರನ ನಡುವಣ ಬಲ ಮಾತ್ರ, ಭೂಮಿ ಮತ್ತು ಇತರ ಕಾಯ ನಡುವಣ ಬಲ ಮಾತ್ರ, ಬ್ರಹ್ಮಾಂಡದಲ್ಲಿರುವ ಯಾವುದೇ ಎರಡು ಕಾಯಗಳ ನಡುವಣ ಬಲ ಮಾತ್ರ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಬ್ರಹ್ಮಾಂಡದಲ್ಲಿರುವಂತಹ ಯಾವುದೇ ಎರಡು ಕಾಯಗಳ ನಡುವಣ ಬಲಕ್ಕೆ ನಾವು ನ್ಯೂಟನ್ನ ಗುರುತ್ವಾಕರ್ಷಣೆ ನಿಯಮವನ್ನು ಅಪ್ಲೈ ಮಾಡಬಹುದು, ಅನ್ವಯಿಸಬಹುದು. ಸೊ ಬ್ರಹ್ಮಾಂಡದಲ್ಲಿರುವಂತಹ ಯಾವುದೇ ಎರಡು ಕಾಯಗಳ ನಡುವಣ ಬಲ, ನ್ಯೂಟನ್ನ ಗುರುತ್ವಾಕರ್ಷಣ ನಿಯಮ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಪರಮಾಣು ಇನ್ನೊಂದು ಪರಮಾಣುವನ್ನ ಆಕರ್ಷಿಸುತ್ತದೆ ಅಂತ ಹೇಳುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನ್ಯೂಟನ್ನ ಗುರುತ್ವಾಕರ್ಷಣ ನಿಯಮ ಏನು ಹೇಳುತ್ತೆ, ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಪರಮಾಣು ಇನ್ನೊಂದು ಪರಮಾಣುವನ್ನ ಆಕರ್ಷಣೆ ಮಾಡುತ್ತೆ ಅಂತ ಹೇಳುತ್ತೆ. ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಕಂಡ ಯಾವ ವಲಯದಲ್ಲಿ ಭಾರತೀಯ ಆರ್ಥಿಕತೆಯನ್ನ ಸುಧಾರಿಸಲು ಕೇಳ್ಕರ್ ಸಮಿತಿಯನ್ನ ರಚಿಸಲಾಯಿತು ಅಂತ ಕೇಳಿದ್ದಾರೆ. ಆಯ್ಕೆಗಳು ಕೃಷಿ ವಲಯ, ಕೈಗಾರಿಕಾ ವಲಯ, ತೆರಿಗೆ ವಲಯ, ಬ್ಯಾಂಕಿಂಗ್ ಮತ್ತು ಹಣಕಾಸಿನ ವಲಯ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ತೆರಿಗೆ ವಲಯ. ಒಂದು ಟ್ಯಾಕ್ಸ್ ರಿಫಾರ್ಮ್ಸ್, ತೆರಿಗೆ ವಲಯ ಟ್ಯಾಕ್ಸ್ ರಿಫಾರ್ಮ್ಸ್ ಅಂತ ಕರೀತಾರೆ. ಸೊ ಈ ಒಂದು ವಲಯದಲ್ಲಿ ಸುಧಾರಣೆ ತರೋಕೆ, ಆರ್ಥಿಕ ಸುಧಾರಣೆ ಮಾಡೋಕೆ ಕೇಳ್ಕರ್ ಸಮಿತಿಯನ್ನ ನೇಮಿಸಲಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತವು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಮಿಶ್ರ ಆರ್ಥಿಕತೆಯನ್ನು ಅಳವಡಿಸಿಕೊಂಡಿದೆ ಅಥವಾ ಆರಿಸಿಕೊಂಡಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಮೊದಲನೇ ಪಂಚವಾರ್ಷಿಕ ಯೋಜನೆ, ಎರಡನೇ ಪಂಚವಾರ್ಷಿಕ ಯೋಜನೆ, ಮೂರನೇ ಪಂಚವಾರ್ಷಿಕ ಯೋಜನೆ, ನಾಲ್ಕನೇ ಪಂಚವಾರ್ಷಿಕ ಯೋಜನೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಎರಡನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಭಾರತ ಏನು ಮಾಡುತ್ತೆ, ಮಿಶ್ರ ಆರ್ಥಿಕತೆಯನ್ನು, ಒಂದು ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಅನ್ನ ಒಂದು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 1956ರಿಂದ 1956 ಇಂದ 1961 ಆಗುತ್ತೆ. ಈ ಯೋಜನೆಯನ್ನು ಸಮಾಜವಾದಿ ತತ್ವದ ಆಧಾರದ ಮೇಲೆ ಜಾರಿಗೊಳಿಸಲಾಗುತ್ತೆ, ನೆನ್ಪಿಟ್ಕೋಬೇಕು. ಸೊ ಸಮಾಜವಾದಿ ತತ್ವದ ಆಧಾರದ ಮೇಲೆ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ಅಳವಡಿಸಿಕೊಳ್ಳಲಾಗುತ್ತೆ. ಈ ಯೋಜನೆಯನ್ನ ಮಹಲನೋಬಿಸ್ ಮಾದರಿ ಅಂತ ಕೇಳ್ತಾರೆ. ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಪ್ರೀವಿಯಸ್ KPSC ಆಗಿರ್ಬೋದು, PSI, PC ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಈ ಯೋಜನೆಯನ್ನ ಏನಂತ ಕರೀತಾರೆ ಅಂತಂದ್ರೆ ಮಹಲನೋಬಿಸ್ ಮಾದರಿ ಅಂತ ಕರೀತಾರೆ. ಅದೇ ರೀತಿ ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನ ಏನಂತ ಕರೀತಾರೆ, ಹೆರಾಲ್ಡ್ ಡೋಮರ್ ಮಾದರಿ ಅಂತ ಕರೀತಾರೆ. HD ದೇವೇಗೌಡರ ಹೆಸರನ್ನ ನೆನ್ಪಿಟ್ಕೊಳ್ಳಿ. HD ದೇವೇಗೌಡರು, HD ಕುಮಾರಸ್ವಾಮಿ ಅವರು. ಸೊ HD ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಹೆರಾಲ್ಡ್ ಡೋಮರ್ ಅಂತ ಒಂದು ಜಸ್ಟ್ ಫಾರ್ ಎಕ್ಸಾಮ್ ರಿಮೆಂಬರ್ಸ್ ಅಷ್ಟೇ, ಯಾರಿಗೂ ಕೂಡ ಇಲ್ಲಿ ಅವಮಾನ ಮಾಡಬೇಕು ಅಂತಲ್ಲ, ಜಸ್ಟ್ ನಿಮಗೆ ಇನಿಷಿಯಲ್ ಅನ್ನು ನೆನ್ಪಿಟ್ಕೊಳ್ಳಿ. ದೇವೇಗೌಡರ ಹೆಸರನ್ನ ನೆನ್ಪಿಟ್ಕೊಂಡ್ರು ಕೂಡ ಒಂದು ಮಾರ್ಕ್ಸ್ ನಮಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಸೊ ದೊಡ್ಡವರು ನೆನ್ಪಿಟ್ಕೋಬೇಕು HD ದೇವೇಗೌಡರು. ಸೊ HD ಅಂತಂದರೆ ಹೆರಾಲ್ಡ್ ಡೋಮರ್ ಮಾದರಿ ಅಂತ ಕರೀತಾರೆ. ಮೊದಲನೇ ಪಂಚವಾರ್ಷಿಕ ಯೋಜನೆ ಹೆರಾಲ್ಡ್ ಡೋಮರ್ ಮಾದರಿ. ಸೊ ಎರಡನೇ ಪಂಚವಾರ್ಷಿಕ ಯೋಜನೆ ಮಹಲನೋಬಿಸ್ ಮಾದರಿ ಅಂತ ಕರೀತಾರೆ. ಈ ಯೋಜನೆಯ ಅವಧಿಯಲ್ಲಿ 3 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆ ಆಗುತ್ತೆ. ಯಾವ್ದ್ಯಾವುದು ಅಂತಂದರೆ ಬಿಲಾಯಿ, ರೋರ್ಕಲಾ ಮತ್ತು ದುರ್ಗಾಪುರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಂಗ್ಲೆಂಡ್ ದೇಶದ ಕರೆನ್ಸಿಯ ಹೆಸರೇನು ಅಂತ ಕೇಳಿದ್ದಾರೆ. ಆಯ್ಕೆಗಳು ಎನ್, ರೂಬೆಲ್, ಪೌಂಡ್, ಡಾಲರ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಪೌಂಡ್ ಇಂಗ್ಲೆಂಡ್ ದೇಶದ ಕರೆನ್ಸಿ ಆಗಿರುತ್ತೆ. ಇನ್ನು ಎನ್ ಅನ್ನೋದು ಯಾವ ದೇಶದ ಕರೆನ್ಸಿ, ಜಪಾನ್ ದೇಶದ ಕರೆನ್ಸಿ ಆಗಿರುತ್ತೆ. ಸೊ ಜಪಾನ್ನ ಒಂದು ಟೋಕಿಯೋದಲ್ಲಿ 2020 ಒಲಿಂಪಿಕ್ಸ್ ಕಂಪ್ಲೀಟ್ ಆಯಿತು ರೀಸೆಂಟಾಗಿ. ಪ್ರೆಸೆಂಟಾಗಿ ಪ್ಯಾರಾ ಒಲಿಂಪಿಕ್ಸ್ ಕೂಡ ನಡೀತಾ ಇದೆ. ಹಾಗೆ ರೂಬೆಲ್ ಅನ್ನೋದು ರಷ್ಯಾ ದೇಶದ ಕರೆನ್ಸಿ ಆಗಿರುತ್ತೆ. ಡಾಲರ್ ಅನ್ನೋದು ಅಮೆರಿಕಾದ ಕರೆನ್ಸಿ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ನಗದೀಕರಣ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳನ್ನು ನೋಡೋಣ. 2 ಸ್ಟೇಟ್ಮೆಂಟ್ಗಳಿದೆ.
ಏನಿದೆ ಎರಡು ಸ್ಟೇಟ್ಮೆಂಟ್ಗಳು. ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಹೊಸ ಆದಾಯದ ಮೂಲವೊಂದನ್ನು ಹುಡುಕುವ ಸಲುವಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಎರಡನೇ ಸ್ಟೇಟ್ಮೆಂಟ್, ಮುಂದಿನ 4 ವರ್ಷಗಳಲ್ಲಿ 6 ಲಕ್ಷ ಕೋಟಿಯಷ್ಟು ಹಣ ಸಂಗ್ರಹಿಸುವ ಗುರಿಯನ್ನು ಈ ಯೋಜನೆಯ ಅಡಿಯಲ್ಲಿ ಹಾಕಿಕೊಳ್ಳಲಾಗಿದೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ ಎರಡೂ ಸರಿ ಆಗುತ್ತೆ. ರೀಸೆಂಟ್ ಆಗಿ ಭಾರತದ ಹಣಕಾಸು ಸಚಿವೆ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರೀಯ ನಗದೀಕರಣ ಪೈಪ್ಲೈನ್ ಯೋಜನೆ, ಇಂಗ್ಲಿಷ್ನಲ್ಲಿ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಸ್ಕೀಮ್ ಅಂತ ಕರೀತಾರೆ, ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಈ ಒಂದು ಯೋಜನೆ ಅಡಿಯಲ್ಲಿ ಹೊಸ ಆದಾಯದ ಮೂಲವೊಂದನ್ನು ಹುಡುಕುವ ಸಲುವಾಗಿ ಮಾಡಿರ್ತಾರೆ. ಮುಂದಿನ 4 ವರ್ಷಗಳಲ್ಲಿ 6 ಲಕ್ಷ ಕೋಟಿಯಷ್ಟು ಹಣ ಸಂಗ್ರಹಿಸುವಂತಹ ಗುರಿಯನ್ನು ಕೂಡ ಹೊಂದಲಾಗಿದೆ. ಈ ಯೋಜನೆ ಅಡಿಯಲ್ಲಿ 2022ರಿಂದ 2025ರ ಅವಧಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 2022ರಿಂದ 2025ರ ಅವಧಿಯಲ್ಲಿ ದೇಶದ ರೈಲು ನಿಲ್ದಾಣಗಳು, ರಸ್ತೆಗಳು, ತೈಲ ಮತ್ತು ನೈಸರ್ಗಿಕ ಅನಿಲ ಸಾಗಣೆ, ಕೊಳವೆ ಮಾರ್ಗಗಳು, ವಿದ್ಯುತ್ ವಲಯಗಳ ನಿರ್ವಹಣೆಯನ್ನ ಏನು ಮೆನ್ಷನ್ ಮಾಡಿದೀವಿ ಎಲ್ಲದರ ಒಂದು ಮೇಂಟೆನೆನ್ಸ್ ಅನ್ನ ಖಾಸಗಿ ಕಂಪನಿಗಳಿಗೆ ವಹಿಸಿಕೊಡುವಂತಹ ಯೋಜನೆ ಹಾಕಿಕೊಳ್ಳಲಾಗಿದೆ. ಅಂದ್ರೆ ಪ್ರೈವೇಟ್ ಕಂಪನಿಗಳಿಗೆ ಒಂದು ಗುತ್ತಿಗೆಯನ್ನು ಕೊಡ್ತಾರೆ, ಅವರು ವಾಪಸ್ ಗೌರ್ಮೆಂಟ್ಗೆ ಒಂದು ಅಮೌಂಟ್ ಅನ್ನ ಪೇ ಮಾಡ್ತಾರೆ, ಗುತ್ತಿಗೆಯನ್ನು ಕೊಡ್ತಾರೆ. ಯೋಜನೆ ಅಡಿಯಲ್ಲಿ ನೀಡಲಾಗುವಂತಹ ಆಸ್ತಿಗಳ ಮೇಲೆ ಸರ್ಕಾರದ ಒಡೆತನ ಇರುತ್ತೆ. ಆಸ್ತಿಗಳನ್ನು ಮಾರಾಟ ಮಾಡೋದಿಲ್ಲ, ಕೇವಲ ಲೀಸ್ಗೆ ಕೊಡ್ತಾರೆ, ಲೀಸ್ಗೆ ಮಾತ್ರ ಕೊಡ್ತಾರೆ. ಅವೆಲ್ಲವೂ ಕೂಡ ಗವರ್ನಮೆಂಟ್ ಪ್ರಾಪರ್ಟಿನೇ ಆಗಿರುತ್ತೆ. ನಿಗದಿತ ಅವಧಿಯ ನಂತರ 2025 ಆದಮೇಲೆ ವಾಪಸ್ ಏನು ಮಾಡುತ್ತೆ ಗವರ್ನಮೆಂಟ್, ಎಲ್ಲವನ್ನ ಕೂಡ ತಗೊಳ್ಳುತ್ತೆ ವಾಪಸ್ ಪ್ರೈವೇಟ್ ಕಂಪ್ನಿಗಳಿಂದ. ಇದು ಈ ಯೋಜನೆಯ ಉದ್ದೇಶ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಜೈಕೋ ಡಿ ಲಸಿಕೆಗೆ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳು: ಆಸ್ಟ್ರೇಲಿಯಾದ ಜೈಡಸ್ ಕ್ಯಾಡಿಲಾ ಕಂಪನಿ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ. ಇದು DNA ಆಧಾರಿತ ಲಸಿಕೆಯಾಗಿಲ್ಲ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ ಎರಡು, ಆಯ್ಕೆ 4 ಅ ಮತ್ತು ಬ ಎರಡೂ ಕೂಡ ತಪ್ಪಾದಂತಹ ಹೇಳಿಕೆಗಳಾಗುತ್ತೆ. ಬಿಕಾಸ್ ಆಸ್ಟ್ರೇಲಿಯಾದ ಜೈಡಸ್ ಕ್ಯಾಡಿಲಾ ಕಂಪನಿ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಜೈಡಸ್ ಕ್ಯಾಡಿಲಾ ಕಂಪನಿ ಅದು ಇಂಡಿಯನ್ ಕಂಪನಿ ಆಗಿರುತ್ತೆ. ಭಾರತದ ಜೈಡಸ್ ಕ್ಯಾಡಿಲಾ ಕಂಪನಿ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ. ಇದೊಂದು DNA ಆಧಾರಿತ ಲಸಿಕೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಲಸಿಕೆ ಆಗಿದೆ, DNA ಆಧಾರಿತ ಲಸಿಕೆ ಆಗಿರುತ್ತೆ. ಯಾವುದು? ಜೈಕೋ ಡಿ. ರೀಸೆಂಟ್ ಆಗಿ ಸೆಂಟ್ರಲ್ ಗವರ್ನಮೆಂಟ್ ಈ ಒಂದು ಲಸಿಕೆಯ ಎಮರ್ಜೆನ್ಸಿ ಯೂಸ್ಗೆ, ಒಂದು ತುರ್ತು ಸಂದರ್ಭದಲ್ಲಿ ಒಂದು 12 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಇದನ್ನ ಯೂಸ್ ಮಾಡೋಕೆ ಪರ್ಮಿಷನ್ ಅನ್ನ ಕೊಟ್ಟಿದೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾರಿಗೆ ಇದನ್ನ ಅಪ್ಲೈ ಮಾಡಬಹುದು, ಯೂಸ್ ಮಾಡಬಹುದು ಅಂತಂದ್ರೆ 12+ 12 ವರ್ಷಕ್ಕಿಂತ ಹೆಚ್ಚು ವಯಸ್ಸಿರುವಂತಹ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಇಬ್ಬರಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದು. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ, ಕೇವಲ ಮಕ್ಕಳಲ್ಲಿ ಅಂತ ಮಾತ್ರ ಟಿಕ್ ಮಾಡ್ತಾರೆ. ದಯವಿಟ್ಟು ನೆನ್ಪಿಟ್ಕೋಬೇಕು, 12 ವರ್ಷದ ಮಕ್ಕಳಲ್ಲಿ ಕೂಡ ಯೂಸ್ ಮಾಡ್ತಾರೆ, ವಯಸ್ಕರಲ್ಲಿ ಕೂಡ ಒಂದು ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ, ಒಂದು ವಸ್ತುವನ್ನ 1200 ರೂಗಳಿಗೆ ಖರೀದಿಸುತ್ತಾನೆ ಮತ್ತು 1080 ರೂಗಳಿಗೆ ಮಾರುತ್ತಾನೆ. ಹಾಗಾದರೆ ಶೇಕಡಾವಾರು ನಷ್ಟ ಎಷ್ಟಾಯಿತು ಅಂತ ಕೇಳಿದ್ದಾರೆ. ಇವಾಗ ನಷ್ಟ ಆಗಿದೆ ಅಂತ ತಕ್ಷಣ ಇಲ್ಲಿ ಕೊಂಡ ಬೆಲೆ ಎಷ್ಟಿದೆ? 1200 ರೂಪಾಯಿ ಇದೆ, ಮಾರಿದ ಬೆಲೆ ಕಮ್ಮಿ ಇದೆ. ಈ ಕೊಂಡ ಬೆಲೆ 1200 ರೂಪಾಯಲ್ಲಿ 1080 ರೂಪಾಯಿನ ನಾವು ಮೈನಸ್ ಮಾಡಬೇಕಾಗತ್ತೆ. ಅವಾಗ ಒಟ್ಟು ಎಷ್ಟು ನಷ್ಟ ಆಗುತ್ತೆ? ನಮಗೆ 120 ರೂಪಾಯಿ ನಷ್ಟ ಆಗುತ್ತೆ. ಈ 120 ರೂಪಾಯಿ ಅನ್ನೋದೇನು ನಷ್ಟ ಆಯಿತು. ಹಾಗಾದ್ರೆ ಶೇಕಡಾ ನಷ್ಟ ಯಾವ ರೀತಿ ಕಂಡುಹಿಡಿಬೇಕು? ಫಾರ್ಮುಲಾ ಬರುತ್ತೆ. ಏನು ಅಂತಂದ್ರೆ ಶೇಕಡಾ ನಷ್ಟ ಈಕ್ವಲ್ಸ್ ಟು ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ. ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಗುಣಾಕಾರ 100. ನಷ್ಟ ಎಷ್ಟಾಗಿದೆ? 120 ಆಗಿದೆ. ಬರ್ಕೊಳ್ಳಿ 120 ಅಂತ. ಕೊಂಡ ಬೆಲೆ ಎಷ್ಟಿದೆ? 1200 ರೂಪಾಯಿ ಕೊಂಡ ಬೆಲೆ ಇದೆ. 1200 ಬರ್ಕೊಳ್ಳೋಣ. ಫಾರ್ಮುಲಾ ನೆನ್ಪಿಟ್ಕೋಬೇಕು. ಇಂಟು 100 ಅಂತ ಬರ್ಕೊಳ್ಳಿ. ಸಿಂಪ್ಲಿಫೈ ಮಾಡೋಣ. ಈ 2 0 ಹೋಗುತ್ತೆ, ಈ 2 0 ಹೋಗುತ್ತೆ. 12 1 12, 12 10 120. 10% ಶೇಕಡಾ 10ರಷ್ಟು ಒಂದು ನಷ್ಟ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ. ತುಂಬಾ ಜನ ಹೇಳ್ತಾರೆ ಒಂದು ಶಾರ್ಟ್ ಆಗಿ ಮಾಡ್ಕೊಡಿ ಅಂತ ಹೇಳಿ. ಯಾಕಂತಂದ್ರೆ ಬಿಕಾಸ್ ಎಕ್ಸಾಮ್ ಅನ್ನ ಫಸ್ಟ್ ಟೈಮ್ ಬರೋರನ್ನ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಡೀಟೇಲ್ ಆಗಿ ಹೇಳೋದ್ರಿಂದ ಎಲ್ರಿಗೂ ಕೂಡ ನೀಟಾಗಿ ಅರ್ಥ ಆಗುತ್ತೆ. ದಯವಿಟ್ಟು ನಿಮಗೆ ಗುಣಾಕಾರ ಭಾಗಾಕಾರ ಆದಷ್ಟು ಬೇಗ ಬರ್ತಿದ್ರೆ ಆಲ್ಮೋಸ್ಟ್ ನೀವು ವಿತಿನ್ 1 minutes ಅಲ್ಲೇ ಎಕ್ಸಾಮ್ ಅಲ್ಲಿ ನೀವು ಕ್ವಶನ್ ಅನ್ನ ಅಟೆಂಪ್ಟ್ ಮಾಡ್ತೀರಾ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಒಂದು ಕ್ರಿಕೆಟ್ ಗುಂಪಿನಲ್ಲಿ 10 ಬ್ಯಾಟ್ಸ್ಮನ್ಗಳ ಸರಾಸರಿ ರನ್ಗಳ ಮೊತ್ತ 35, ಆದರೆ 11 ಬ್ಯಾಟ್ಸ್ಮನ್ಗಳ 68 ರನ್ಗಳನ್ನು ಗಳಿಸಿದರೆ ಎಲ್ಲ 11 ಬ್ಯಾಟ್ಸ್ಮನ್ಗಳ ಸರಾಸರಿ ರನ್ಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ.
ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಒಂದು ಕ್ರಿಕೆಟ್ ಗುಂಪಿನಲ್ಲಿ 10 ಬ್ಯಾಟ್ಸ್ಮನ್ ಇದ್ದಾರೆ. ಆ 10 ಬ್ಯಾಟ್ಸ್ಮನ್ಗಳ ಸರಾಸರಿ ರನ್ ಮೊತ್ತ 35 ಅಂತ ಕೊಟ್ಟಿದ್ದಾರೆ. ಮುಂದೇನು ಮಾಡ್ತಾನೆ, 11ನೇ ಬ್ಯಾಟ್ಸ್ಮನ್ 68 ರನ್ಗಳನ್ನು ಗಳಿಸ್ತಾನೆ. ಅವಾಗ ಮುಂದೇನು ಕೇಳಿದ್ದಾರೆ, 11 ಬ್ಯಾಟ್ಸ್ಮನ್ಗಳ ಸರಾಸರಿ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಮೊದಲು ನಾವೇನು ಕಂಡುಹಿಡ್ಕೋಬೇಕು, 10 ಬ್ಯಾಟ್ಸ್ಮನ್ಗಳ ಒಟ್ಟು ರನ್ಗಳ ಮೊತ್ತ ಕಂಡುಹಿಡ್ಕೋಬೇಕು. ಯಾವ ರೀತಿ ಕಂಡುಹಿಡಿತೀವಿ, ಸರಾಸರಿ ಗುಂಡ್ಲೆ ನಂಬರ್ ಆಫ್ ಪರ್ಸನ್ಸ್. 10 ಗುಂಡ್ಲೆ 35 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 350 ಬರುತ್ತೆ. ಈ 350 ಅನ್ನೋದೇನು ಒಟ್ಟು ರನ್ಗಳು, ಒಟ್ಟು 10 ಬ್ಯಾಟ್ಸ್ಮನ್ಗಳ ರನ್ಗಳ ಮೊತ್ತ ಆಗುತ್ತೆ. ಈ 350ಕ್ಕೆ 68 ಪ್ಲಸ್ ಮಾಡಬೇಕು. 68 ಅನ್ನೋದೇನು 11ನೇ ಬ್ಯಾಟ್ಸ್ಮನ್ನ ರನ್ಗಳು. ಸೊ 8, 6, 5, 11 ಎಷ್ಟು ಬರುತ್ತೆ, 418 ಬರುತ್ತೆ, ಹೌದಲ್ವಾ? ಸೊ ಈ 418 ಅನ್ನೋದೇನು, ಇದು 11ನೇ ಬ್ಯಾಟ್ಸ್ಮನ್ ಅನ್ನ ಸೇರಿಸಿ ಒಟ್ಟು 11 ಬ್ಯಾಟ್ಸ್ಮನ್ಗಳ ಒಟ್ಟು ರನ್ಗಳ ಮೊತ್ತ ಆಗುತ್ತೆ. ಇವಾಗ ಸರಾಸರಿ ಕಂಡುಹಿಡಬೇಕು. ಸರಾಸರಿ ಯಾವ ರೀತಿ, 418 ಡಿವೈಡೆಡ್ ಬೈ 11. ಸೊ 11 1 11 38 ಹೌದಲ್ವಾ? 11 38 418. ಬೇಕಾದರೆ ಭಾಗಾಕಾರ ಮಾಡಿ ಒಂದ್ಸಲ ಚೆಕ್ ಮಾಡಿ. ಸೊ 38 ಅನ್ನೋದೇನಾಗುತ್ತೆ, ಒಂದು 11 ಬ್ಯಾಟ್ಸ್ಮನ್ಗಳ ಸರಾಸರಿ ರನ್ಗಳ ಮೊತ್ತ ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 43, 21, 68, 97, 39 ಮತ್ತು ಎಕ್ಸ್ ಸಂಖ್ಯೆಗಳ ಸರಾಸರಿ 52. ಆದರೆ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ, ಇವಾಗ 43 1 2 3 4 5 6 ಒಟ್ಟು 6 ಸಂಖ್ಯೆಗಳ ಸರಾಸರಿ 52 ಆಗಿರುತ್ತೆ. ಹಾಗಾದರೆ 6 ಸಂಖ್ಯೆಗಳ ಒಟ್ಟು ಮೊತ್ತ ಕಂಡುಹಿಡಿಬೇಕು. 6 ಗುಂಡ್ಲೆ 52 ಮಾಡಿದ್ರೆ ನಮಗೆ ಒಟ್ಟು ಸಂಖ್ಯೆಗಳ ಮೊತ್ತ ಸಿಗುತ್ತೆ. 6 2 12, 6 5 30 ಪ್ಲಸ್ 1 31. 312 ಅನ್ನೋದೇನು 6 ಸಂಖ್ಯೆಗಳ ಒಂದು ಒಟ್ಟು ಮೊತ್ತ ಆಗುತ್ತೆ. ಸೊ ಇವಾಗ ಏನು ಮಾಡಬೇಕು, 312ರಲ್ಲಿ 5 ಸಂಖ್ಯೆಗಳ ಮೊತ್ತವನ್ನು ಮೈನಸ್ ಮಾಡಬೇಕಾಗುತ್ತೆ. 5 ಸಂಖ್ಯೆಗಳು ಯಾವ್ದು, 43, 21, 68, 97, 39. ಸೊ ಇದನ್ನ ಬರ್ಕೊಳ್ಳೋಣ. 43, 21, 68, 97, 39. ಸೊ ಇವೆಲ್ಲವನ್ನ ಕೂಡಿಸ್ಬೇಕಾಗತ್ತೆ. ಕೂಡಿಸಿದ್ರೆ ಎಷ್ಟು ಬರುತ್ತೆ ನಮಗೆ, ಇವೆಲ್ಲವನ್ನ ಕೂಡಿಸಿದ್ರೆ 268 ಬರುತ್ತೆ. 3 1 4, 4 8 12, 12 7 19, 19 ಪ್ಲಸ್ 9 28. ಸೊ ಅದೇ ರೀತಿ ಇದನ್ನು ಕೂಡಿಸಿ, 4 2 6, 6 6 12, 12 9 21, 21 ಪ್ಲಸ್ 3 24, 24 2 26, 268. 312ರಲ್ಲಿ 268 ಮೈನಸ್ ಮಾಡಬೇಕು. 12ರಲ್ಲಿ 8 ಹೋದರೆ 4, 11ರಲ್ಲಿ 7 ಹೋದರೆ ಎಷ್ಟು ಬರುತ್ತೆ 4, 3ರಲ್ಲಿ 3 ಹೋದರೆ 0. ಸೊ 44 ಅನ್ನೋದೇನಾಗುತ್ತೆ, ಎಕ್ಸ್ನ ಬೆಲೆ ಆಗುತ್ತೆ. ಸೊ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ, 44. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಡೀಟೇಲ್ ಆಗಿ ಅನ್ನಿಸ್ಬೋದು, ಟೈಮ್ ವೇಸ್ಟ್ ಅನ್ನಿಸ್ಬೋದು. ದಯವಿಟ್ಟು ಮೆಥಮೆಟಿಕ್ಸಲ್ಲಿ ತುಂಬ ಫಾಸ್ಟ್ ಆಗಿದ್ದರೆ ನಿಮಗೆ ವಿತಿನ್ 30-40 ಸೆಕೆಂಡ್ಸಲ್ಲೇ ಸಾಲ್ವ್ ಮಾಡ್ತೀರಾ, ಒಳ್ಳೇದಾಗಲಿ. ಬಟ್ ಎಲ್ರಿಗೂ ಕೂಡ ಅರ್ಥ ಆಗಲಿ, ಎಲ್ರಿಗೂ ಕೂಡ ಒಂದು ನೆನಪಲ್ಲಿ ಇಟ್ಕೊಂಡು, ಎಲ್ರಿಗೂ ಕೂಡ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋದ್ರಿಂದ ದಯವಿಟ್ಟು ಡೀಟೇಲ್ ಆಗಿ ಹೇಳ್ತೀವಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಈ ಒಂದು ನಾಲೆಡ್ಜನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSIಗೆ, PCಗೆ, SDAಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ. ಇನ್ನೂ ಯಾರಾದರೂ ವಾಚ್ ಮಾಡ್ತಾ ಇಲ್ಲ ಅಂದರೆ ವಾಚ್ ಮಾಡ್ಬೋದು. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 850 ರೂಪೀಸ್ಗೆ PSI ಕೋರ್ಸನ್ನು, 450 ರೂಪೀಸ್ಗೆ PC ಕೋರ್ಸನ್ನು, 650 ರೂಪೀಸ್ಗೆ SDA ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, ಇಂಡಿವಿಜುವಲ್ ಗೈಡೆನ್ಸ್ ಅವೈಲೇಬಲ್ ಇರುತ್ತೆ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ, ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ, ಎಸ್ಸೆ ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ ಏನು ಅಂದರೆ 850 or 450 or 650 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿವಿಲ್ PSI 2021 ಆರ್ PC 2021 ಆರ್ SDA 2021 ಅಂತೇಳಿ ಒಂದು ವಾಟ್ಸಾಪ್ ಮೆಸೇಜ್ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಇವನ್ ಟೆಲಿಗ್ರಾಮಲ್ಲಿ ಜಾಯಿನ್ ಟು ಲರ್ನ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.